When he created mankind, he not only created us with an ability to function in the natural, but he also created us with an ability to function in the spirit as well. ನೋಡಿ, ದೇವರು ನಮ್ಮನ್ನ ಉಂಟು ಮಾಡುವಾಗ ಬರೀ ಸ್ವಾಭಾವಿಕವಾಗಿ ಮಾತ್ರ ಕಾರ್ಯ ಮಾಡಲಿಕ್ಕಾಗಿ ಉಂಟು ಮಾಡಲಿಲ್ಲ, ಆದರೆ ಆತ್ಮದಲ್ಲಿಯೂ ಕಾರ್ಯ ಪ್ರವರ್ತಿಸುವಂತೆ ದೇವರು ಉಂಟು ಮಾಡಿದನು. A lot of times people who don't know Jesus, who have not received him as his Lord and Savior, do not understand this. ಅನೇಕ ಸಾರಿ ಯೇಸು ಕ್ರಿಸ್ತನನ್ನ ಕರ್ತನು ರಕ್ಷಕನಾಗಿ ಅಂಗೀಕರಿಸದೆ ಇರುವವರಿಗೆ ಇದು ತಿಳಿದು ಬರುವುದಿಲ್ಲ. Because their spirit is dormant under the curse of sin. ಯಾಕಂದ್ರೆ ಅವರ ಆತ್ಮವು ಶಾಪದ ಒಂದು ಕಾರ್ಯಗಳಲ್ಲಿ ಕತ್ತಲೆಯಲ್ಲಿ ಇದೆ. But when we receive Jesus as our Lord and our Savior, our spirit is revived. ಆದ್ರೆ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸುವಾಗ ನಮ್ಮ ಆತ್ಮವು ನೂತನೀಕರಿಸಲ್ಪಟ್ಟಿದೆ. We have a relationship with the Father. ನಮಗೆ ತಂದೆಯೊಟ್ಟಿಗೆ ಒಂದು ಸಂಬಂಧವಿದೆ. We can communicate with him spirit to spirit. ನಾವು ಆತನಲ್ಲಿ ಆತ್ಮದಲ್ಲಿ ನಾವು ಸಂಭಾಷಿಸಬಹುದು. We begin to feel his presence. ನಾವು ಆತನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. Which is only possible when you are washed by the blood of Jesus Christ. ಈ ಕಾರ್ಯಗಳು ಸಂಭವಿಸುವಂತದ್ದು ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಾಗ ಮಾತ್ರ.